ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಇದೀಗ ಮೊದಲಿನದಾಗಿ ಮುಖ್ಯಾಂಶಗಳು. ಕಸದ ಬುಟ್ಟಿಯಂತಾಯಿತು ಸರ್.ಎಂ.ವಿ ಜಿಲ್ಲಾ ಕ್ರೀಡಾಂಗಣ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ತುಂಬಾ ಹರಿದಾಡುತ್ತಿರುವ ಮದ್ಯದ ಬಾಟೆಲ್ಗಳು. ಕಣ್ಣು ಮುಚ್ಚಿ ಕುಳಿತ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಆಸರಿಯಾಗುವ ಭರವಸೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ವೈಯಕ್ತಿಕ ಸಹಾಯ ಮಾಡಿದ ಶಾಸಕ, ಸರ್ಕಾರದಿಂದಲೂ ಪರಿಹಾರ ಕೊಡಿಸುವ ಭರವಸೆ. ಶಾಲೆಗೆಂದು ಹೋದ ಇಬ್ಬರು ಬಾಲಕಿಯರು ನಾಪತ್ತೆ. ಕೋಲಾರ ಜಿಲ್ಲೆಯಲ್ಲಿ ಆತಂಕ ಮೂಡಿಸಿದ ಇಬ್ಬರು ಹೆಣ್ಣು ಮಕ್ಕಳು ನಾಪತ್ತೆ ಪ್ರಕರಣ. ಕೋಲಾರ ಮಹಿಳಾ ಠಾಣೆಗೆ ದೂರು ನೀಡಿದ ಪೋಷಕರು. ವಾರ್ತೆಗಳ ವಿವರ. ಏತ ರಾಜ ತಥಾ ಪ್ರಜೆ ಅನ್ನೋ ಮಾತನ್ನ ನೀವೆಲ್ಲ ಕೇಳಿರಬಹುದು. ರಾಜ ಸರಿಯಾಗಿದ್ದರೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಸರಿದಾರಿಯಲ್ಲಿ ಸಾಗುತ್ತೆ. ರಾಜನೇ ಅಸಮರ್ಪನಾದರೆ ರಾಜ್ಯ ಮತ್ತು ಆಡಳಿತ ಅಡ್ಡದಾರಿ ಹಿಡಿಯುತ್ತೆ. ಇಲ್ಲೂ ಅದೇ ಆಗಿದೆ. ಹಾಗಾದರೆ ಆಗಿರೋದಾದರೂ ಏನು ಅಂತೀರಾ? ಅದೊಂದು ಜಿಲ್ಲಾ ಕ್ರೀಡಾಂಗಣ. ಅದರ ತುಂಬ ಕುಡಿದು ಬಿಸಾಡಿದ ಮದ್ಯದ ಬಾಟಲ್ಗಳು ಕಸವೇ ತುಂಬಿದೆ. ಆದರೂ ಸ್ವಚ್ಛತೆಗೊಳಿಸಿರೋ ಇಲ್ಲ. ಹಾಗಾದರೆ ಅದೆಲ್ಲೇ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ನೀವೊಮ್ಮೆ ಇಲ್ಲಿ ಕಣ್ಣು ಹಾಯಿಸಿ. ಅರೆ, ಇದೇನಿದು? ಕುಡಿದು ಬಿಸಾಡಿದ ಖಾಲಿ ಬಿಯರ್ ಬಾಟಲ್ ಅಂತೀರಾ? ನಿಜ, ನಿಮ್ಮ ಊಹೆ 100ಕ್ಕೂ 100ರಷ್ಟು ನಿಜ. ಆದರೆ ತೋರಿಸುತ್ತಿರೋದು ಯಾಕೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅನ್ನೋ ನಾಮಫಲಕ. ಇದು ಇರೋದು ಚಿಕ್ಕಬಳ್ಳಾಪುರದ ಸರ್.ಎಂ.ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದೆ. ಇದೇ ಕ್ರೀಡಾಂಗಣದಲ್ಲಿವೆ ರಾಶಿ ರಾಶಿ ಮದ್ಯದ ಬಾಟಲ್ಗಳು, ಮದ್ಯದ ಟೆಟ್ರಾ ಪ್ಯಾಕ್ಗಳು. ಅರೆ, ಇದಕ್ಕೆ ಅಂತೀರಾ? ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಎಂದು ಹೇಳಬೇಕಿಲ್ಲ ಅಲ್ಲವೇ? ಹೌದು, ನಾನು ಮೊದಲು ಹೇಳಿದಂತೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ಮಾತು ಇಲ್ಲಿಗೆ ಹೇಳಿ ಮಾಡಿಸಿದಂತಿದೆ. ರಾಜನಾದವನು ಆಡಳಿತದ ಮೇಲೆ ಹಿಡಿತ ಇಟ್ಟುಕೊಂಡರೆ ಇವೆಲ್ಲ ಅವಾಂತರಗಳು ನಡೆಯುತ್ತಿರಲಿಲ್ಲ. ಆದರೆ ಆಡಳಿತದ ಹಿಡಿತ ಇಲ್ಲದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮಾತ್ರವಲ್ಲ, ಜನರಿಗೂ ಆಡಿದ್ದೇ ಆಟವಾಗುತ್ತಿದೆ ಅನ್ನೋದಕ್ಕೆ ಇಂದಿನ ಕ್ರೀಡಾಂಗಣದ ಸ್ಥಿತಿಯೇ ಉತ್ತಮ ನಿದರ್ಶನ. ಜನಪ್ರತಿನಿಧಿಗಳು ಅಧಿಕಾರದ ಮೋಹದಲ್ಲಿರುವಾಗ ಅಧಿಕಾರಿಗಳು ನಿರ್ಲಕ್ಷ್ಯದ ಹಾದಿಯಲ್ಲಿರುತ್ತಾರೆ. ಜನರು ಅಡ್ಡದಾರಿಯಲ್ಲಿ ಸಾಗುತ್ತಾರೆ. ಅದೇ ಇಲ್ಲಿಯೂ ಆಗಿದೆ. ನೀವು ನೋಡುತ್ತಿರೋ ಈ ಚಿತ್ರಣ ಚಿಕ್ಕಬಳ್ಳಾಪುರದ ಸರ್.ಎಂ.ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿನ ದೃಶ್ಯಗಳು. ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಅಂಗಡಿಗಳನ್ನು ತೆರೆಯಲು ಕ್ರೀಡಾಂಗಣದಲ್ಲಿ ಅನುಮತಿ ನೀಡಲಾಗಿತ್ತು. ಹಾಗೆ ಅನುಮತಿ ನೀಡಿದವರು ಯಾರು? ಅದಕ್ಕೆ ಅಂಗಡಿಗಳನ್ನು ತೆರೆದವರು ಎಷ್ಟು ತೆರಿಗೆ ಪಾವತಿಸಿದ್ದಾರೆ? ಆ ತೆರಿಗೆ ಯಾವ ಇಲಾಖೆಗೆ ಪಾವತಿಸಲಾಗಿದೆ ಎಂಬುದನ್ನು ಪಕ್ಕಕ್ಕಿಟ್ಟರೆ, ಪಟಾಕಿ ಅಂಗಡಿಗಳವರು ಮಾಡಿದ ಈ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವವರು ಯಾರು ಎಂಬ ಪ್ರಶ್ನೆಗೆ ಜಿಲ್ಲಾ ಕೇಂದ್ರದಲ್ಲಿ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಪಟಾಕಿ ಅಂಗಡಿಗಳನ್ನು ತೆರೆದಿದ್ದು ಪಟಾಕಿ ಅಂಗಡಿಗಳವರೋ ಇಲ್ಲವೇ ಅವರ ಹೆಸರಿನಲ್ಲಿ ಇತರೆ ನಾಗರಿಕರೋ ಗೊತ್ತಿಲ್ಲ. ಕ್ರೀಡಾಂಗಣದಲ್ಲಿ ಕುಳಿತು ಕುಡಿದರೂ ಮದ್ಯದ ಬಾಟಲ್ಗಳು ಇಡೀ ಕ್ರೀಡಾಂಗಣದ ತುಂಬಿವೆ. ಪಟಾಕಿ ಅಂಗಡಿಗಳನ್ನು ತೆರೆದಿದ್ದು ಪಟಾಕಿ ಅಂಗಡಿಗಳವರೋ ಇಲ್ಲವೇ ಅವರ ಹೆಸರಿನಲ್ಲಿ ಇತರೆ ನಾಗರಿಕರೋ ಗೊತ್ತಿಲ್ಲ. ಕ್ರೀಡಾಂಗಣದಲ್ಲಿ ಕುಳಿತು ಕುಡಿದರೋ ಮದ್ಯದ ಬಾಟಲ್ಗಳು ಇಡೀ ಕ್ರೀಡಾಂಗಣದಲ್ಲಿ ತುಂಬಿ ಬಿದ್ದಿವೆ. ಪಟಾಕಿ ಅಂಗಡಿಗಳ ತ್ಯಾಜ್ಯ ಇಡೀ ಕ್ರೀಡಾಂಗಣದಲ್ಲಿ ಹರಿದಾಡುತ್ತಿದೆ. ದೀಪಾವಳಿ ಹಬ್ಬ ಮುಗಿದು 1 ವಾರ ಕಳೆಯುತ್ತಿದ್ದರೂ ಕ್ರೀಡಾಂಗಣದಲ್ಲಿ ಬಿದ್ದಿರುವ ಕಸ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಈ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಾಗಲಿ ಇತರೆ ಇಲಾಖೆಗಳಾಗಲಿ ಇತ್ತ ಗಮನಕ್ಕೆ ಹರಿಸಲಿಲ್ಲ. ಇದರಿಂದ ಇಡೀ ಕ್ರೀಡಾಂಗಣ ಗೊಬ್ಬೆದು ನಾರುತ್ತಿದೆ. ಬೆಳಗ್ಗೆ ಮತ್ತು ಸಂಜೆ ವೇಳೆ ವಾಯು ವಿಹಾರಕ್ಕಾಗಿ ಹೋಗುವ ನಾಗರಿಕರು ಜಿಲ್ಲಾಡಳಿತಕ್ಕೆ ಶಾಪ ಹಾಕುವಂತಾಗಿದೆ. ಇವತ್ತಿನ ಈ ಒಂದು ಸುದ್ದಿಗೋಷ್ಠಿ ಏನಂದರೆ, ಈ ದೀಪಾವಳಿಯ ಹಬ್ಬದ ಆಚರಣೆ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸುಮಾರು 1ರಿಂದ 54 ಪುಟಗಳ ಒಂದು ಸುದೀರ್ಘ ಒಂದು ಆರ್ಡರನ್ನು
ಉಲ್ಲಂಘನೆ ಮಾಡಿದ್ದಾರೆ ಈ ಭಾಗದ ಅಧಿಕಾರಿಗಳು. ಮತ್ತು ಅಧಿಕಾರಿಗಳು ಅಂದರೆ ಇದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಫೈರ್ ಇಂಜಿನ್ನು ಮತ್ತು ಸ್ಥಳೀಯ ನಗರಸಭೆ ವಿವಿಧ ಇಲಾಖೆಗಳಿಂದ ಲೈಸೆನ್ಸನ್ನು ಪಡೆದುಕೊಂಡು ಇವರು ಏನು ವೈಲೇಷನವನ್ನು ಮಾಡಿರ್ತಾರೆ. ಸಂಪೂರ್ಣವಾಗಿ ಈ ಏನು ಆರ್ಟಿಕಲ್ 2015 2015 ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಈ ಪಟಾಕಿಗಳನ್ನು ಯಾವ ರೀತಿ ಏನು ಸುಡಬೇಕು, ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕಂತೇಳಿ ಸುಮಾರು 5 ನಿಯಮಗಳ ಮೇಲೆ ಈ 100ರಿಂದ 54 ಪುಟಗಳ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಆದರೆ ಸಂಪೂರ್ಣವಾಗಿ ವಿಫಲ ಆಗಿ ಮತ್ತು ಮಾನವ ಕುಲಕ್ಕೂ ಮತ್ತು ಪ್ರಾಣಿ ಪಕ್ಷಿ ಕುಲಕ್ಕೂ ಇಲ್ಲಿಂದ ಸುಮಾರು ಅವರಿಗೆ ಶಬ್ದ ಮಾಲಿನ್ಯ ಉಂಟಾಗಿರೋದ್ರಿಂದ ಕೂಡಲೇ ಈಗ ಏನು ನಗರಸಭೆಯಲ್ಲಿ ಪರ್ಮಿಷನ್ ತಗೊಂಡು ಅಂಗಡಿಗಳ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆ ಹೂಡಬೇಕಂತೇಳಿ ತಮ್ಮ ಮುಖಾಂತರ ಸಾರ್ವಜನಿಕವಾಗಿ ಪ್ರಕಟಿಸ್ತಾ ಇದ್ದೀವಿ. ಈಗಲಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಕ್ರೀಡಾಂಗಣದ ಬಗ್ಗೆ ಸ್ವಚ್ಛತೆ ಮಾಡಬೇಕು. ಜೊತೆಗೆ ಕ್ರೀಡಾಂಗಣದಲ್ಲಿ ಮದ್ಯ ಸೇವನೆ ಮಾಡುವವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ತೋರಬೇಕಾಗಿದೆ. ಅಲ್ಲದೆ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದುವರೆದಲ್ಲಿ ಕ್ರೀಡಾಂಗಣ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಬದಲಾಗುವ ಆತಂಕ ಇದ್ದು, ಪೊಲೀಸ್ ಇಲಾಖೆ ಇತ್ತ ಗಮನ ಹರಿಸಿ ಅನೈತಿಕ ಚಟುವಟಿಕೆ ನಡೆಸುವವರಿಗೆ ಲಾಠಿ ರುಚಿ ತೋರಿಸಬೇಕಾಗಿದೆ. ಇಲ್ಲವಾದರೆ ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿಗೆ ಮಸಿ ಬಳೆದಂತಾಗುತ್ತದೆ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟ ಮಕ್ಕಳ ಪೋಷಕರಿಗೆ ಶಾಸಕ ಸುಬ್ಬಾರೆಡ್ಡಿ ನೆರವಾಗಿದ್ದಾರೆ. ಪೋಷಕರ ಜೀವನೋಪಾಯಕ್ಕಾಗಿ ಕೊಳವೆ ಬಾವಿ, ವಾಹನ ಸೌಕರ್ಯ, ಮನೆ ನಿರ್ಮಾಣ ಒದಗಿಸುವ ಜವಾಬ್ದಾರಿಯನ್ನು ಶಾಸಕರು ವಹಿಸಿಕೊಂಡಿದ್ದರು. ಅಕ್ಟೋಬರ್ 3ರಂದು ಈಜಲು ಹೋಗಿ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ವಿದ್ಯಾರ್ಥಿಗಳ ಮನೆಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ ನೀಡಿ ಮೃತಪಟ್ಟ 3 ವಿದ್ಯಾರ್ಥಿಗಳ ಕುಟುಂಬಗಳಿಗೆ ವೈಯಕ್ತಿಕವಾಗಿ 3 ಲಕ್ಷ ರೂಪಾಯಿಗಳ ಸಹಾಯಧನ ನೀಡಿ ನಿಮ್ ಜೊತೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ದಾರೆ. ಇತ್ತೀಚೆಗೆ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ದಲಿತ ಕಾಲೋನಿಯ ಮೃತ 3 ಕುಟುಂಬಗಳ ಮಕ್ಕಳ ಮನೆಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಭೇಟಿ ನೀಡಿ ಧೈರ್ಯ ತುಂಬಿ ಆರ್ಥಿಕ ಸಹಾಯ ನೀಡಿದರು. ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚೆಪಲ್ಲಿ ಗ್ರಾಮದ ನಿಹಾಲ್ ರಾಜ್, ವಿಷ್ಣುವರ್ಧನ್, ಹರ್ಷವರ್ಧನ್ ಎಂಬ 3 ಜನ ವಿದ್ಯಾರ್ಥಿಗಳು ಅಕ್ಟೋಬರ್ 3ರಂದು ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಇಂದು ಶಾಸಕ ಸುಬ್ಬಾರೆಡ್ಡಿ ಅವರು ಒಂದೇ ಕಡೆ ಸಮಾಧಿ ಮಾಡಿದ್ದ ಮೃತಪಟ್ಟ ವಿದ್ಯಾರ್ಥಿಗಳ ಸಮಾಧಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಅವರ ಮನೆಗಳಿಗೆ ಬಂದು ಮೃತ ಮಕ್ಕಳ ಪೋಷಕರಿಗೆ ತಲಾ 1 ಲಕ್ಷ ರೂಪಾಯಿಗಳ ಸಹಾಯಧನ ನೀಡಿ ಧೈರ್ಯ ತುಂಬಿದ್ರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರೋದು ತುಂಬಾ ವಿಷಾದನೀಯ ಸಂಗತಿ. ಆದರೆ ಈ ಘಟನೆ ನಡೀಬಾರದಿತ್ತು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೀಬಾರದು. ಯಾವುದೇ ಕಾರಣಕ್ಕೂ ಪೋಷಕರು ತಮ್ಮ ಮಕ್ಕಳನ್ನ ಕೆರೆಕುಂಟೆ ಕಡೆ ಹೋಗದ ಹಾಗೆ ಜಾಗೃತಿ ವಹಿಸಬೇಕು. ಮೃತಪಟ್ಟ ಕುಟುಂಬಗಳ ಜೊತೆ ನಾನಿದ್ದೇನೆ. ನಾನು ವೈಯಕ್ತಿಕವಾಗಿ 3 ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದೇನೆ. ಜೊತೆಗೆ ಶಿಕ್ಷಣ ಇಲಾಖೆಯಿಂದ ತಲಾ 1,25,000 ರೂಪಾಯಿಗಳ ಪರಿಹಾರ ಮತ್ತು ಮುಖ್ಯಮಂತ್ರಿಗಳ ಕ್ಷೇಮಾಭಿವೃದ್ಧಿ ನಿಧಿಯಿಂದ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಒದಗಿಸುತ್ತೇನೆ. ಹಾಗೂ ಆ ಕುಟುಂಬಗಳ ಪೋಷಕರ ಜೀವನಕ್ಕಾಗಿ ಕೊಳವೆ ಬಾವಿ, ವಾಹನ ಸೌಕರ್ಯ, ಮನೆ ನಿರ್ಮಾಣ ಒದಗಿಸುವ ಜವಾಬ್ದಾರಿ ನಂದು ಅಂತ ಹೇಳಿದ ಅವರು, ಒಟ್ಟಲ್ಲಿ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಕುಟುಂಬಗಳ ಜೊತೆ ನಾನು ಇರ್ತೇನೆ ಅಂತ ಧೈರ್ಯ ತುಂಬಿದ್ರು. ಮೊನ್ನೆ ಕೆರೆಯಲ್ಲಿ ಮೃತಪಟ್ಟಂತ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ತಲಾ 1 ಲಕ್ಷ ಕೊಟ್ಟಿದ್ದು, ಅದಕ್ಕೂ ಈಗ ಹೋಗ್ಬಿಟ್ಟು ಆಚೆಪಲ್ಲಿಗೆ ಹೋಗ್ಬಿಟ್ಟು ಸರ್ಕಾರದಿಂದ 1.25 ಲಕ್ಷ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ 2 ಲಕ್ಷ ರೂಪಾಯಿ CM ವಿಶೇಷ ನಿಧಿಯಿಂದ ಕೊಡ್ಸಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ಅದೊಂದು 3.25 ನಾನೊಂದು 4.25 ಲಕ್ಷ ಆ ಒಂದೊಂದು ಕುಟುಂಬಕ್ಕೆ ಒಂದು ಧೈರ್ಯ ತುಂಬೋ ರೀತಿಯಲ್ಲಿ ಅವ್ರ ಜೊತೆ ಇರ್ತೀನಿ ಅಂತ ಅವತ್ತು ನಾನೇನು ಮಾತು ಕೊಟ್ಟಿದ್ದೆ ಆ ಪ್ರಕಾರ ಪ್ರತಿ ಕುಟುಂಬಕ್ಕೂ 1 ಲಕ್ಷ ರೂಪಾಯಿ ನಗದನ್ನು ಕೊಟ್ಟಿದ್ದೀನಿ. 1.25 ಕೋಟಿ ಪ್ರಪೋಸಲ್ ಕೊಟ್ಟಿದ್ದೀನಿ, ಈ ವಾರದಲ್ಲಿ ಕೊಡ್ತೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೀನಿ, ಒಂದೊಂದು ಮಗುಗೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅದನ್ನು ಕೊಡಿಸ್ತೀನಿ. ಅದನ್ನು ಬಿಟ್ಟು 3 ಕುಟುಂಬಗಳಿಗೆ ಜಮೀನು 1.5 ಎಕರೆವರೆಗೂ ಒಂದು ಹೆಚ್ಚು ಕಮ್ಮಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ತೀನಿ. ಒಬ್ಬರಿಗೆ ಜಮೀನು ಇಲ್ಲ ಅಂದರು ಅವ್ರಿಗೆ ಮುಂದಿನ ದಿನಗಳಲ್ಲಿ 1 ವರ್ಷನ ಮಧ್ಯೆ ಟೈಮ್ ತಗೊಂಡ್ಬಿಟ್ಟು ಅವ್ರಿಗೆ ಒಂದು ವೆಹಿಕಲ್ಲು ಕೊಡಿಸ್ತೀನಿ ಸರ್ಕಾರದ ವತಿಯಿಂದ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಶಾಲೆಗೆಂದು ಹೋದ 2 ಬಾಲಕಿಯರು ನಾಪತ್ತೆಯಾಗಿರುವ ಘಟನೆ ಕೋಲಾರ ತಾಲೂಕು ನರಸಾಪುರದಲ್ಲಿ ನಡೆದಿದೆ.
ನರಸಾಪುರ ಗ್ರಾಮದ ಶರಣ್ಯ ಹಾಗೂ ದೇವಿ ನಾಪತ್ತೆಯಾದ ಬಾಲಕಿಯರಾಗಿದ್ದು ನಿನ್ನೆ ಬೆಳಗ್ಗೆ ಶಾಲೆಗೆಂದು ಹೋದವರು ಶಾಲೆಗೂ ಹೋಗದೆ ಕಣ್ಮರೆಯಾಗಿದ್ದಾರೆ. ಶಾಲೆಗೆ ಅಂತ ಹೋದ ಇಬ್ಬರು ಬಾಲಕಿಯರು ನಾಪತ್ತೆಯಾಗಿರತಕ್ಕಂಥ ಘಟನೆ ಕೋಲಾರ ತಾಲೂಕು ನರಸಾಪುರದಲ್ಲಿ ನಡೆದಿದೆ. ನರಸಾಪುರ ಗ್ರಾಮದ ಶರಣ್ಯ ಹಾಗೂ ದೇವಿ ನಾಪತ್ತೆಯಾದ ಬಾಲಕಿಯರಾಗಿದ್ದು ನಿನ್ನೆ ಬೆಳಿಗ್ಗೆ ಶಾಲೆಗೆ ಅಂತ ಹೋದವರು ಶಾಲೆಗೂ ಹೋಗದೆ ಕಣ್ಮರೆಯಾಗಿದ್ದಾರೆ. ಸಂಜೆ ಮನೆಗೆ ಬಾರದ ಮಕ್ಕಳಿಗಾಗಿ ಹುಡುಕಾಡಿದ ಪೋಷಕರಿಂದ ಕೋಲಾರದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಈ ಇಬ್ಬರು ಬಾಲಕಿಯರು ನರಸಾಪುರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಿದ್ರು ಅಂತ ತಿಳಿದು ಬಂದಿದೆ. ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಬ್ರೇಕ್ನ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಸಮಸ್ಯೆ ಬಗ್ಗೆ ಗಮನಕ್ಕೆ ತಂದರೂ ಬಗೆಹರಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳ ಕ್ರಮ ಖಂಡಿಸಿ ನಗರದ ಚೌಡೇಶ್ವರಿ ನಗರ ನಿವಾಸಿಗಳು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಟೇಕಲ್ ಮೇಲ್ಸೇತುವೆ ಸಮೀಪ ಜಮಾಯಿಸಿದ ನಿವಾಸಿಗಳು ರಸ್ತೆ ತಡೆದು ಪ್ರತಿಭಟಿಸಿದರು. ನಗರಸಭಾಧಿಕಾರಿಗಳು ಸ್ಥಳೀಯ ಸದಸ್ಯ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಸುಮಾರು ಅರ್ಧ ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ. ಅಧಿಕಾರಿಗಳು ಬರಲಿದ್ದಾರೆ, ಪ್ರತಿಭಟನೆ ಕೈಬಿಟ್ಟು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲು ಪೊಲೀಸರು ಮನವೊಲಿಸಿದರು. ಇದಕ್ಕೊಪ್ಪಿದ ಪ್ರತಿಭಟನಾಕಾರರು ಕೆಲ ನಿಮಿಷಗಳ ಕಾಲ ಪ್ರತಿಭಟನೆ ಕೈಬಿಟ್ಟರು. ಅಧಿಕಾರಿಗಳು ಸ್ಥಳಕ್ಕೆ ಬರೋದು ತಡವಾದ ಕಾರಣ ಮತ್ತೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಬೇಕು ಅಂತ ಪಟ್ಟು ಹಿಡಿದರು. ಚೌಡೇಶ್ವರಿ ನಿವಾಸಿಗಳು ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ನಗರಸಭೆಯ ಆರೋಗ್ಯ ನಿರೀಕ್ಷಕ ನವಾಜ್ ಭೇಟಿ ನೀಡಿ ಪರಿಸ್ಥಿತಿಯನ್ನು ನೋಡಿ ಸ್ಥಳದಿಂದ ಕಾಲ್ಕಿಳಲು ಯತ್ನಿಸಿದ್ರು. ಇದನ್ನು ಗಮನಿಸಿದ ಪೊಲೀಸರು ಸ್ಥಳಕ್ಕೆ ಕರೆಸಿ ಕೂಡಲೇ ಅಧಿಕಾರಿಗಳನ್ನ ಬರ ಕೇಳುವಂತೆ ತಾಕೀತು ಮಾಡಿದ್ರು. ಆಗ ತಡವಾಗಿ ಆದ್ರೂ ಪೌರಾಯುಕ್ತರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ್ರು. ಬಡಾವಣೆಯ ಆಸುಪಾಸಿನಲ್ಲಿ ಬೆಂಗಳೂರು ಚೆನ್ನೈ ಹೆದ್ದಾರಿ ನಿರ್ಮಾಣ ಮಾಡಲಾಗಿದ್ದು ರಾಜಕಾಲುವೆಗಳು ಮುಚ್ಚಿ ಹೋಗಿವೆ. ಯುಜಿಡಿ ಸಹ ಹದಗೆಟ್ಟಿದ್ದು ಸರಿಪಡಿಸಬೇಕು ಅಂತ ಹಲವು ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಭರವಸೆ ನೀಡಿದ್ರು ಹೊರತು ಪರಿಹಾರ ಸಿಗಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಹೆದ್ದಾರಿ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರು ನೇರವಾಗಿ ಬಡಾವಣೆಯೊಳಗೆ ಪ್ರವೇಶಿಸಿ ಮನೆಯೊಳಗೆ ನುಗ್ತಾ ಇದೆ. ಎಸ್ಎಲ್ವಿ ಕಾರ್ ಸರ್ವಿಸ್ ಸ್ಟೇಷನ್ ಇಂದ ಆರ್ವಿ ಶಾಲೆ ಮುಂಭಾಗದ ಎದುರಿನಿಂದ ರಾಜಕಾಲುವೆ ತನಕ ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಚೌಡೇಶ್ವರಿ ನಗರವು 14ನೇ ವಾರ್ಡಿಗೆ ಸೇರಿದ್ದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಚರಂಡಿ ಯುಜಿಡಿ ನೀರು ಮನೆಯೊಳಗೆ ನುಗ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಗರಸಭಾಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೂವು ಹಣ್ಣು ತರಕಾರಿ ಖ್ಯಾತಿಯ ಮಾಲೂರು ನಗರ ಇದೀಗ ಕಸದ ರಾಶಿಯ ತಾಣವಾಗಿದ್ದು ನಗರದ ಬಹುತೇಕ ಮುಖ್ಯ ರಸ್ತೆ, ಬಡಾವಣೆ, ವಾಣಿಜ್ಯ ರಸ್ತೆಗಳಲ್ಲಿ ಕಸದ ರಾಶಿ ಕಂಡು ಜನಸಾಮಾನ್ಯರು ಇದೀಗ ನಗರಸಭಾಧಿಕಾರಿಗಳಿಗೆ ಚಿಮಾರಿ ಹಾಕುತ್ತಿದ್ದಾರೆ. ಮಾಲೂರು ಪಟ್ಟಣವನ್ನ ನಗರಸಭೆಗೆ ಮೇಲ್ದರ್ಜೆಗೆ ಏರಿಸಿದ ನಂತರ ನಗರದ ಎಲ್ಲಾ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಸಂಪೂರ್ಣ ನಗರವೇ ಕಸದ ಕೊಂಪಿಯಂತಾಗಿದೆ ಅಂತ ಹಿಡಿಶಾಪ ಹಾಕಿದ್ರು. ಊರಿನ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಾದ ನಗರಸಭಾ ಅಧಿಕಾರಿಗಳು ಮುಖ್ಯ ರಸ್ತೆಯ ಪೊಲೀಸ್ ಠಾಣೆಯ ಮುಂಭಾಗವೇ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ.
ಅಲ್ಲದೆ ಹೋಂಡಾ ಕ್ರೀಡಾಂಗಣ, ಬೋವಿ ಹಾಸ್ಟೆಲ್, ಕೋರ್ಟ್ ಹಿಂಭಾಗ, ಹೂ ಮಾರ್ಕೆಟ್ ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದ್ದು, ಇದು ಕಸ ವಿಲೇವಾರಿ ಘಟಕವೇನೋ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕಸದ ರಾಶಿ ಸಂಗ್ರಹವಾಗಿದ್ದು ಕೊಳೆತು ಗಬ್ಬು ನಾರುತ್ತಿದೆ. ಬಹುದಿನಗಳಿಂದ ತೆರವುಗೊಳಿಸಿಲ್ಲವಾದ್ದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಗರಸಭಾ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ, ಸೊಳ್ಳೆಗಳ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ. ನಗರದ ತುಂಬ ಕಸದ ರಾಶಿ ಬಿದ್ದಿದ್ರೂ ಕೂಡ ನಗರಸಭಾಧಿಕಾರಿಗಳು, ವಾರ್ಡ್ ಸದಸ್ಯರು ತಮ್ಮ ವಾರ್ಡ್ಗಳತ್ತ ಸುಳಿದಿಲ್ಲ. ನಗರಸಭಾಧಿಕಾರಿಗಳು ಕಸ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ತೋರಿರುವುದರಿಂದ ಮಾಲೂರು ನಗರ ಕಸದ ಕೊಂಪಿಯಾಗಿದೆ. ಗಾಢ ನಿದ್ರೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ವಾರ್ಡ್ ಸದಸ್ಯರು ನಗರದ ಸ್ವಚ್ಛತೆ ಹಾಗೂ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ನಗರದಲ್ಲಿರುವ ಕಸವನ್ನ ನಗರಸಭೆ ಮುಂದೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಾರ್ವಜನಿಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಲೂರಿನ ಸಮಸ್ಯೆಗಳ ಬಗ್ಗೆ ತುಂಬ ಚರ್ಚೆ ಆಗ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಧಿಕಾರಿಗಳ ಗಮನಕ್ಕೂ ಇದನ್ನು 3-4 ಬಾರಿ ಕೊಂಡೊಯ್ದುದು ಅವರು ವಿಫಲರಾಗಿದ್ದಾರೆ. ಮಾಲೂರಿನಲ್ಲಿ ಎಲ್ಲಂದರಲ್ಲಿ ಕಸದ ಸಮಸ್ಯೆ ತುಂಬ ಬಿಗಡಾಯಿಸಿದೆ. ಯಾವುದೇ ಮೋರಿಗಳು ಮೊದಲು ಕ್ಲೀನ್ ಇಲ್ಲ, ರಸ್ತೆ ಮೇಲೆ ನೀರು ಬರ್ತಿದೆ, ಮೋರಿ ನೀರುಗಳೆಲ್ಲ. ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಕಸಗಳು ಸಮೇತ ಮೋರಿಯಲ್ಲಿ ಹೊಡ್ಕೊಂಡು ಬಂದು ರೋಡ್ ಮೇಲೆ ನಿಂತಿದೆ. ಬೇಜವಾಬ್ದಾರಿ ತನದಿಂದ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. 3-4 ಬಾರಿ ಅವ್ರ ಗಮನಕ್ಕೆ ತಂದಿದ್ದೀವಿ, ಅವ್ರಿಗೆ ಟ್ಯಾಗ್ ಮಾಡಿದ್ದೀವಿ, ಪ್ರತಿಯೊಂದನ್ನು ಸಮಸ್ಯೆಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆದರೆ ಏಕೋ ಏನೋ ಗೊತ್ತಿಲ್ಲ, ಅವ್ರ ದಪ್ಪು ಚರ್ಮ ಏನೋ ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಶೋಚನೀಯವಾಗಿದೆ ಜನರ ಪರಿಸ್ಥಿತಿ. ಕಾಲರ, ಮಲೇರಿಯಾ, ಸಾಂಕ್ರಾಮಿಕ ರೋಗಗಳು ಹರಡೋಕ್ಕಿಂತ ಮುಂಚೆ ಎಚ್ಚೆತ್ತು ಈ ರೀತಿ ಕಸ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾಗಿದೆ. ಎಲ್ಲದರಲ್ಲಿ ಒಂದು ಕಡೆ ಅಲ್ಲ, ನೀವು ತಗೊಳ್ಳಿ, ಪಟಾಲಮ್ಮನ ದೇವಸ್ಥಾನದ ಹತ್ರ ತಗೊಳ್ಳಿ, ಕಪ್ಲಮ್ಮನ ದೇವಸ್ಥಾನದ ಹತ್ರ ತಗೊಳ್ಳಿ, ಪೊಲೀಸ್ ಸ್ಟೇಷನ್ ಮುಂಭಾಗ ತಗೊಳ್ಳಿ, ಕ್ರೀಡಾಂಗಣದ ಹತ್ರ ತಗೊಳ್ಳಿ, ಎಲ್ಲಂದ್ರಲ್ಲಿ ಯಾಕೆ 20 ವರ್ಷದಿಂದ ಈ ಮಾಲೂರು ತಾಲೂಕಿನಲ್ಲಿ, ಮಾಲೂರು ಟೌನ್ನಲ್ಲಿ ಈ ಸಮಸ್ಯೆ ಇರಲಿಲ್ಲ. 20 ವರ್ಷದಿಂದ ಮಹನೀಯರಂತ ಪುರಸಭಾ ಸದಸ್ಯರು ಆಳ್ಕೊಂಡ್ಬಂದರು. 20 ವರ್ಷದಿಂದ 15 ವರ್ಷದಿಂದ ಇದು ಬಿಗಡಾಯಿಸ್ತಾ ಇದೆ. ಅಧಿಕಾರಿಗಳು ಕೆಲಸ ಮಾಡ್ತಾರೆ. 200 ಜನ ಪೌರ ಕಾರ್ಮಿಕರು ಇದ್ದಾರೆ. ವಾರಕ್ಕೆ ಒಂದು ವಾರ್ಡ್ನಂತೆ, ಪ್ರತಿ ವಾರ್ಡ್ ವಾರಕ್ಕೆ ಒಂದರಂತೆ ಅದನ್ನು 23 ವಾರಕ್ಕೆ 23 ವಾರ್ಡ್ ಸರೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ನಾವು ಸುಮಾರು ಸಲ ಮುಖ್ಯಾಧಿಕಾರಿಗಳಿಗೆ ಹೇಳಿರ್ಬೋದು, ಯಾರಿಗಾದ್ರೂ ಜನಪ್ರತಿನಿಧಿಗಳನ್ನು ಕೂಡ ನಾವು ಕೇಳಿದ್ವಿ, ಯಾಕೆ ಈ ರೀತಿ ಸಮಸ್ಯೆ ಬಿಗಡಾಯಿಸ್ತೀವಿ? ಯಾರಿಗೂ ಇದಿಲ್ಲ. ಪ್ರತಿ ವಾರ್ಡ್ ಕಾರ್ಯಾಚರಣೆ ಅಂತ ಇಟ್ಕೊಂಡು ಪ್ರತಿ ವಾರ್ಡ್ನಲ್ಲೂ ಕಾಲುವೆಗಳು ಮತ್ತು ಕಸ ಸಮಸ್ಯೆ ನಿವಾರಣೆ ಮಾಡಿದ್ರೆ ಜನರಲ್ಲೂ ನಾವೊಂದು ಅವೇರ್ನೆಸ್ ಹೇಳಬೇಕಾಗುತ್ತೆ. ಜನರು ನೋಡಿ ಕಸ ಸುರಿಬೇಡಿ ಅಂತ ನಾವು ತುಂಬ ಸಲ ಹೇಳಿದ್ದೀವಿ. ಈಗ ಜನನೂ ಅವೇರ್ನೆಸ್ ಆಗ್ತಾ ಇದ್ದಾರೆ, ಅವರು ತಂದು ಕಸ ಸುರಿತಲ್ಲ. ಆದರೆ ಈ ಕಸ ಸಮಸ್ಯೆ ಏನಾಗ್ತದೆ ಅಂದರೆ, ಎಲ್ಲಿ ಕ್ಲೀನ್ ಮಾಡ್ತಾರೆ, ತಗೊಂಬಂದು ಒಂದು ಕಡೆ ರಾಶಿ ಮಾಡ್ತಾರೆ, ಉಡ್ಡೆ ಮಾಡ್ತಾರೆ. ವ್ಯವಹಾರ ಆದರೂ ಎತ್ತೋದಿಲ್ಲ, 3 ದಿನ ಆದರೂ ಎತ್ತೋದಿಲ್ಲ. ಅದೇನಾಗುತ್ತೆ, ಕೊಳತು, ನಾರಿ, ದುಗ್ನಾಟ ಆಗಿ ಎಲ್ಲ ಕಾಲ ಮಲೇರಿಯಾಗಳೆಲ್ಲ ಬಂದು ಸಾಯ್ತಾ ಇದ್ದಾರೆ. ಏನು ಅಧಿಕಾರಿಗಳು ಬೇಜವಾಬ್ದಾರಿ ಅನ್ನೋದು ಗೊತ್ತಿಲ್ಲ. ಎರಡನೇದು, ಮಾಲೂರು ತುಂಬ ಧೂಳಕ್ಕೆ ಕಾರಣ ಏನು ಅಂದರೆ ಡ್ರೈನೇಜ್ ಪ್ರಾಬ್ಲಮ್. ಯಾವುದೇ ವಾರ್ಡಲ್ಲಿ ಹೋಗಿ, ಯಾವುದೇ ವಾರ್ಡು ನೀವೇ ಒಂದು ಖುದ್ದು ಪರಿಶೀಲನೆ ಮಾಡಿಬಿಡಿ, ಯಾವ ಮೋರಿ ಕರೆಕ್ಟ್ ಆಗಿದೆ, ಯಾವ ಮೋರಿ ಕರೆಕ್ಟ್ ಆಗಿಲ್ಲ ಅಂತ ಮುಖ್ಯಾಧಿಕಾರಿಗಳು ಸಮೇತವಾಗಿ ವಾರ್ಡ್ ಟ್ರಿಪ್ ಮಾಡಿ, ಟೂರ್ ಮಾಡಿ, ಒಂದು ಮಾಲೂರು ಟೌನ್ ಟೂರ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಗ ಏನು ಸಮಸ್ಯೆ ಇದೆ, ಏನು ಸಮಸ್ಯೆ, ಯಾಕಿದೆ 20 ವರ್ಷದಿಂದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಪ್ರತಿಯೊಂದು ಆಗ್ತಾ ಇದೆ, ಕೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಬರೆಸ್ತಾ ಇದ್ದೀರಾ, ಈ ದುಡ್ಡಿಗೆ ಬರೆಸ್ತಾ ಇದ್ದೀರಾ, ಕಸದ ದುಡ್ಡು ಬರೆಸ್ತಾ ಇದ್ದೀರಾ, ಎಲ್ಲ ಬರೆಸ್ತಾ ಇದ್ದೀರಾ ನೀವು. ಆದರೆ ಯಾಕೆ ಸಮಸ್ಯೆ ಕಾರಣ ಏನು? ಸಮಸ್ಯೆಗೆ ಯಾಕೆ ನೀವು ಒತ್ತು ಕೊಡ್ತಾ ಇಲ್ಲ? ಯಾಕೆ ಅಧಿಕಾರಿಗಳು ಎಷ್ಟು ಸಲ ನೀವು ತಮಗೆ ಗಮನಕ್ಕೆ ತರಬೇಕು? ಇದೇ ರೀತಿಯಾಗ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಲೂರು ಟೌನ್ನಲ್ಲಿ. ಯಾವುದೇ ಮೋರಿ ತಗೊಳ್ಳಿ, ಟ್ರಾಫಿಕ್ ಸಮಸ್ಯೆ, ರೋಡ್ ಸಮಸ್ಯೆ, ಯಾಕೆ ಈ ಸಮಸ್ಯೆಗಳೆಲ್ಲ ಪುರಸಭೆಯಿಂದ ನಗರಸಭೆ ಅಪ್ಗ್ರೇಡ್ ಆಗ್ತಾ ಇದ್ರೆ ಬೆಂಗಳೂರು ಪಕ್ಕದಲ್ಲಿ 45 ಕಿಲೋಮೀಟ್ರಲ್ಲಿ ನಾವಿದ್ದೀವಿ. ಬೇರೆ ವಾರ್ಡ್ಗಳಿಗೆ ಬರ್ತಾ ಇರ್ತಕ್ಕಂಥ, ಬೇರೆ ಊರುಗಳಲ್ಲಿ, ಬೇರೆ ವಾರ್ಡ್ಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಏನು, ನಮ್ಮ ಮಾಲೂರಿನಲ್ಲಿ ಆಗ್ತಿರತಕ್ಕಂಥ ಕೆಲಸ ಏನು? ಅವ್ರಿಗೂ ಅನುದಾನ ಒಂದೇ, ನಮಗೂ ಅನುದಾನ ಒಂದೇ. ಸ್ಪೆಷಲ್ ಆಗಿ ಏನೋ ಒಂದು ಸ್ಪೆಷಲ್ ಫಂಡ್ಸ್ ಅಂತ ಅವ್ರು ತರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಡೀತಾ ಇದೆ ಈ ಮಾಲೂರಿನಲ್ಲಿ ಅನ್ನೋದು ಜನಕ್ಕೆ ಜಿಜ್ಞಾಸೆ ಉಂಟಾಗಿದೆ. ಕೇಳೋವಂಥ ಕೇಳೋಂಥ ಗಮನಿತ ಪ್ರಶ್ನೆಗಳಿಗೆ ನಾವು ಉತ್ತರನೇ ಇದು ಮಾಡ್ತಾ ಇಲ್ಲ. ಕೇಳಿದ್ರೆ ಅವ್ರನ್ನ ಒಂದು ಅಪಹಾಸ್ಯವಾಗಿ ಏನೋ ಬಿಡೋ, ಏನೋ ಕೇಳ್ಕೊಳ್ತಾರೆ, ಏನೋ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಉಗ್ರ ಹೋರಾಟ ಆಗುವಂಥ ಮಟ್ಟದಲ್ಲಿ ನಡೀತಾ ಇದೆ. ಶೋಷಿತ ವರ್ಗಕ್ಕೆ ಸಮಾನ ಶೈಕ್ಷಣಿಕ ಮಾನದಂಡ ನೀಡಿರುವುದು ಸರ್ಕಾರದ ದಿಟ್ಟ ಹೆಜ್ಜೆಯಾಗಿದೆ. ಯೋಗ್ಯರಲ್ಲದ ಶಿಕ್ಷಣ, ತಜ್ಞರೊಬ್ಬರ ಶಿಕ್ಷಣ ನೀತಿ ಬಗ್ಗೆ ಅಪಸ್ವರ ಎತ್ತುವುದು ಅತ್ಯಂತ ಖಂಡನೀಯ ಎಂದು ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದ ದೇವನಹಳ್ಳಿ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಡಿ.ಎಸ್. ಧನಂಜಯ್ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಹೊಸಕುರುಬರ ಕುಂಟೆ ರಸ್ತೆಯ ಎಸ್ಎಲ್ಸಿ ಆಂಗ್ಲ ಶಾಲೆಯಲ್ಲಿ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ
ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ ಡಿ.ಎಸ್. ಧನಂಜಯ್ ಮಾತನಾಡಿ, ರಾಷ್ಟ್ರೀಯ ಮಟ್ಟದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಏಕರೂಪದ ಶಿಕ್ಷಣ ಜಾರಿಯಲ್ಲಿದೆ. ರಾಜ್ಯದಲ್ಲಿಯೂ ನಾನಾ ಪಠ್ಯಕ್ರಮಗಳ ಶಾಲೆಗಳು ಇವೆ. ರಾಜ್ಯ ಪಠ್ಯಕ್ರಮದ ಶಾಲೆಗಳು ಇವೆ. ಇಷ್ಟು ವರ್ಷಗಳು ರಾಜ್ಯ ಪಠ್ಯಕ್ರಮ ಅಳವಡಿಸಿಕೊಂಡಿರುವ ಶಾಲೆಗಳಿಗೆ ಅನ್ಯಾಯವಾಗುತ್ತಿತ್ತು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏಕರೂಪದ ಶಿಕ್ಷಣ ನೀತಿ ಜಾರಿಗೊಳಿಸಿದೆ. ಇದಕ್ಕೆ ಯಾರೊಬ್ಬರ ವಿರೋಧ ವ್ಯಕ್ತವಾಗಿರುವುದಿಲ್ಲ. ಇದನ್ನು ಸ್ವಾಗತಿಸಲಾಗಿದೆ. ಆದರೆ ಒಬ್ಬ ಶಿಕ್ಷಣ ತಜ್ಞೆಯಿಂದ ಹೇಳಿಕೊಂಡು ಜಾರಿಗೊಳಿಸಿರುವ ಶಿಕ್ಷಣ ನೀತಿಯ ಬಗ್ಗೆ ಅಪಸ್ವರ ಎತ್ತುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ಬೈ ಡಾಕ್ಟರ್ ಡಿ.ಎಸ್. ಧನಂಜಯ್. ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದಿಂದ ನೂತನ ಶಿಕ್ಷಣ ನೀತಿ ಜಾರಿಗೊಳಿಸಿರುವ ಸರ್ಕಾರಕ್ಕೆ ಮಕ್ಕಳ ಪೋಷಕರ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ವೇಳೆ ದೇವನಹಳ್ಳಿ ತಾಲೂಕು ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದ ಉಪಾಧ್ಯಕ್ಷರು ತ್ಯಾಗರಾಜ ಇತರರು ಇದ್ದರು. ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡ್ರೆ ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಕರೂಪದ ಶಿಕ್ಷಣ ನೀತಿ ಜಾರಿಯಲ್ಲಿದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ICSE ಶಾಲೆಗಳಿದ್ದಾವೆ, CBSE ಶಾಲೆಗಳಿದ್ದಾವೆ, ರಾಜ್ಯ ಪಠ್ಯಕ್ರಮದ ಶಾಲೆಗಳಿದ್ದಾವೆ. ಇಷ್ಟು ವರ್ಷಗಳಲ್ಲೂ ಕೂಡ ಇದುವರೆಗೂ ಕೂಡ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇತ್ತು. ಯಾವ ರೀತಿ ಅನ್ಯಾಯ ಆಗ್ತಾ ಇತ್ತು ಅಂತಂದರೆ 35% ನಮ್ಮಲ್ಲಿ ಮಕ್ಕಳು ಪಾಸಿಂಗ್ ಮಾರ್ಕ್ಸ್ನ ತೆಗೆದುಕೋಬೇಕಾಗುತ್ತೆ ಪಾಸ್ ಆಗಲಿಕ್ಕೆ. ಆದರೆ ಇದೇ ನಮ್ಮ ರಾಜ್ಯದಲ್ಲೇ CBSE ಮತ್ತು ICSE ಪಠ್ಯಕ್ರಮ ಏನಿದೆ, ಈ ಬೋರ್ಡಲ್ಲಿ ಓದ್ತಕ್ಕಂಥ ಮಕ್ಕಳು 33% ತೆಗೆದುಕೊಂಡ್ರೆ ಸಾಕು ಪಾಸ್ ಆಗ್ತಾ ಇದ್ರು. ಅಂದರೆ ಒಂದೇ ರಾಜ್ಯದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ನೀತಿಗಳು ಯಾಕೆ? CBSE ICSE ಹೋದ್ರೆ 33% ತೆಗೆದುಕೊಂಡ್ರೆ ಪಾಸು, ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಹೋದ್ರೆ 35% ತೆಗೆದುಕೋಬೇಕಂದ್ರೆ 2% ಡಿಫ್ರೆನ್ಸ್ ಇರ್ತಾ ಇತ್ತು. ಅಲ್ಲಿ 1% ಕಡಿಮೆ ಆದರೂ ಕೂಡ ನಮ್ಮ ಮಕ್ಕಳು ಫೇಲ್ ಅಂತ ಪರಿಗಣನೆ ಮಾಡ್ತಾ ಇದ್ರು. ಸೊ ಇದನ್ನ ನಮ್ಮ ಕ್ಯಾಂಪ್ ಸಂಸ್ಥೆ ಹಾಗೂ ನಮ್ಮ ದೇವನಹಳ್ಳಿ ತಾಲೂಕು ಅಸೋಸಿಯೇಷನ್ನು, ಅನೇಕ ಶಿಕ್ಷಣ ತಜ್ಞರು ಇವರೆಲ್ಲ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ಇದನ್ನ ತೆಗೆದುಕೊಂಡು ಬಂದ್ವಿ. ಸಾಮಾಜಿಕ ನ್ಯಾಯವನ್ನ ಕೊಡಿ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ. ಇದೀಗ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸದ ಬುಟ್ಟಿಯಂತಾಯಿತು ಸರ್ಎಂಇ ಜಿಲ್ಲಾ ಕ್ರೀಡಾಂಗಣ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ತುಂಬಾ ಹರಿದಾಡುತ್ತಿರುವ ಮದ್ಯದ ಬಾಟೆಲ್ಗಳು. ಕಣ್ಣು ಮುಚ್ಚಿ ಕುಳಿತ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಆಸರಿಯಾಗುವ ಭರವಸೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ವೈಯಕ್ತಿಕ ಸಹಾಯ ಮಾಡಿದ ಶಾಸಕ ಸರ್ಕಾರದಿಂದಲೂ ಪರಿಹಾರ ಕೊಡಿಸುವ ಭರವಸೆ. ಶಾಲೆಗೆಂದು ಹೋದ ಇಬ್ಬರು ಬಾಲಕಿಯರು ನಾಪತ್ತೆ. ಕೋಲಾರ ಜಿಲ್ಲೆಯಲ್ಲಿ ಆತಂಕ ಮೂಡಿಸಿದ ಇಬ್ಬರು ಹೆಣ್ಣು ಮಕ್ಕಳು ನಾಪತ್ತೆ ಪ್ರಕರಣ. ಕೋಲಾರ ಮಹಿಳಾ ಠಾಣೆಗೆ ದೂರು ನೀಡಿದ ಪೋಷಕರು. ಭರವಸೆಯ ಬದುಕು ರಾಯಲ್ಸ್ ಕನ್ನಡ ಟಿವಿ.